Press conference by Apollo Hospital introducing breakthrough technology for younger men with prostate observation technology. ನಮಸ್ಕಾರ ಕರ್ನಾಟಕ, ನಮಸ್ಕಾರ ಬೆಂಗಳೂರು. ಅಪೋಲೋ ಹಾಸ್ಪಿಟಲ್ ತನ್ನದೇ ಆದ ಒಂದು ಛಾಪು ಮೂಡಿಸಿ ದಶಕಗಟ್ಟಲೆಯಿಂದ ಗುಣಮಟ್ಟ ಅಂದರೆ ಸರ್ವಿಸ್ ಕೊಡೋ ನಿಟ್ಟಿನಲ್ಲಿ ಹೆಲ್ತ್ ಫೀಲ್ಡಲ್ಲಿ ಛಾಪು ಮೂಡಿಸಿದೆ. ಇವತ್ತು ವಿಶೇಷವಾಗಿ ಒಂದು ಪ್ರೆಸ್ ಕಾನ್ಫರೆನ್ಸ್ ಇತ್ತು. ನಮ್ಮೊಟ್ಟಿಗೆ ಅಪೋಲೋ ಹಾಸ್ಪಿಟಲ್ನ ಏನು ಡೈರೆಕ್ಟರ್ ಇದ್ದಾರೆ, ಮನೋಹರ್ ಸರ್ ನಮ್ಮೊಟ್ಟಿಗೆ ಇದ್ದಾರೆ. ಅವ್ರನ್ನ ಮಾತಾಡ್ಸೋಣ. ನಮ್ಮ ಎಲ್ರಿಗೂ ಗೊತ್ತಿರ್ಬೋದು, 50 ವರ್ಷ ಆದಮೇಲೆ ಕಾಣಿಸ್ಕೊಳ್ಳುವಂಥ ಪ್ರಾಬ್ಲಮ್, ಒಂದು ಯೂರಿನರಿ ಪ್ರಾಬ್ಲಮ್ ಆಗಲಿ, ಒಂದು ಪದೇ ಪದೇ ಹೇಳೋದಾಗಲಿ, ಮೂತ್ರ ಸೋರ್ಕುವಿಕೆ ಆಗೋದು ಬಟ್ಟೆ ಒಳಗೆ, ಇದೆಲ್ಲ ನಾವು ಕಂಡಿರೋದು 50 ವರ್ಷ ಆದಮೇಲೆ. ಇವತ್ತು ನಾವು 2 ಅಂಶಗಳನ್ನ ನಾನು ಹೇಳಬೇಕು ಅಂತ ಬಯಸ್ತೇನೆ. ಒಂದು, ಯಂಗರ್ ಜನ್ರೇಷನ್ ಅಂದರೆ 45 ವರ್ಷ ಕೆಳಗಿರೋರ್ಗು ಈ ಪ್ರಾಸ್ಟೇಟ್ ಪ್ರಾಬ್ಲಮ್ ಅನ್ನೋದು ಆಗ್ತದೆ, ಅಬ್ಸ್ಟ್ರಕ್ಷನ್ ಪ್ರಾಬ್ಲಮ್ ಆಗ್ತದೆ. ಎಲ್ಲಿಂದ ಆಗ್ತದೆ? 18 ವರ್ಷದ ಮೇಲ್ಪಟ್ಟವರೆಗೂ ಆಗುವಂಥ ಸಮಸ್ಯೆ ಇದು. ಇದನ್ನು ನಾವು ಇಷ್ಟು ದಿವಸ ನೆಗ್ಲೆಕ್ಟ್ ಮಾಡ್ತಾ ಬಂದ್ವಿ. ಯಾಕಂದರೆ ಅದಕ್ಕೆ ಸೂಕ್ತವಾದ ಟ್ರೀಟ್ಮೆಂಟ್ ಇರಲಿಲ್ಲ. ಈಗ 2-3 ದಶಕಗಳಿಂದ ಏನೇ ಅನ್ವೇಷಣೆ ಆದರೂ, ಏನೇ ಇನ್ವೆನ್ಷನ್ ಆದರೂ ಇದಕ್ಕೆ ಟ್ರೀಟ್ಮೆಂಟ್ ಅನ್ನೋದು ಇರಲಿಲ್ಲ. ಸೊ ಇದಕ್ಕೆ 18 ವರ್ಷ ಮೇಲ್ಪಟ್ಟ ಹುಡುಗರುಗಳು, ಆ ವಯಸ್ಕರಲ್ಲಿ ಒಂದು 35-45 ವರ್ಷದವ್ರಿಗೆ ಯಾರಿಗಾದರೂ ಯೂರಿನರಿ ಪ್ರಾಬ್ಲಮ್ ಆದರೆ ನಾರ್ಮಲ್ ಆಗಿ ಅವ್ರ ಮನೆಯಲ್ಲಿ ಅವರು ಇದನ್ನು ಯೂರಿನರಿ ಪ್ರಾಬ್ಲಮ್ ಅಂತ ಹೇಳಿದಾಗ ಅವರು ನೆಗ್ಲೆಕ್ಟ್ ಮಾಡ್ತಾರೆ. ತಂದೆ ತಾಯಿಗಳೇ ಆದರೂ ನಿನಗೆ ಯಾವ ಪ್ರಾಬ್ಲಮ್ ಬರುತ್ತೆ, ನಿನಗೆ ಪ್ರಾಸ್ಟೇಟ್ ಪ್ರಾಬ್ಲಮ್ ಇದೆಯಾ, ಯೂರಿನರಿ ಪ್ರಾಬ್ಲಮ್, ನೆಗ್ಲೆಕ್ಟ್ ಮಾಡ್ತಾರೆ. ಬೇರೆ ಕಡೆ ಟೆಸ್ಟ್ ಮಾಡಿಸ್ಕೊಂಡಾಗ ಅಲ್ಲಿ ಡಾಕ್ಟ್ರುಗಳು ಪ್ರಾಸ್ಟೇಟ್ ನಾರ್ಮಲ್ ಸೈಜ್ ಇರೋದ್ರಿಂದ ಅವರಾಗೆ ನೆಗ್ಲೆಕ್ಟ್ ಆಗ್ತದೆ. ಸ್ವತಃ ಇಂಟರ್ನೆಟ್ ನೋಡಿಕೊಂಡು ಆ ಹುಡುಗರುಗಳು ನಮಗೇನು ಯಾಕೆ ಯೂರಿನರಿ ಪ್ರಾಬ್ಲಮ್ ಅಂತೇಳಿ. ಸೊ ಇದು ನೆಗ್ಲೆಕ್ಟ್ ಆಗ್ತಿರೋದ್ರಿಂದ 18 ವರ್ಷ ಆದಮೇಲೆ ಪ್ರಾಸ್ಟೇಟ್ ಪ್ರಾಬ್ಲಮ್ಮು ನಿಯರ್ಲಿ 7-10% ಕ್ಯಾನ್ ಹ್ಯಾಪನ್. 7-10% ಈ ಯುವಕರಲ್ಲಿ ಪ್ರಾಸ್ಟೇಟ್ ಪ್ರಾಬ್ಲಮ್ ಆಗ್ತದೆ. ಅದನ್ನು ಬ್ಲ್ಯಾಡರ್ ನೆಕ್ ಪ್ರಾಬ್ಲಮ್ ಅಂತ ಹೇಳ್ತೀವಿ. ನಿಯರ್ಲಿ 32% ನಮ್ಮದು ಕ್ವಾಟರ್ನರಿ ಸೆಂಟರ್ ಆದ್ದರಿಂದ 32% ಯಂಗರ್ ದೆನ್ 45 ಹ್ಯಾವ್ ಪ್ರಾಸ್ಟೇಟ್ ಅಬ್ಸ್ಟ್ರಕ್ಟಿವ್ ಪ್ರಾಬ್ಲಮ್. ಈ ವಯಸ್ಕರಿಗೆ ಏನಕ್ಕಪ್ಪ ಇದನ್ನು ಡಿಸ್ಕಷನ್ ಮಾಡ್ತಾ ಇದ್ದೀವಿ ಅಂದರೆ, ಈ ವಯಸ್ಕರಿಗೆ 18 ವರ್ಷದಿಂದ 45 ವರ್ಷದವ್ರಿಗೆ ಅವರು ಆ್ಯಕ್ಟಿವ್ ಆಗಿ ಸೆಕ್ಷುವಲ್ ಲೈಫಲ್ಲಿ ಇರ್ತಾರೆ, ಆ್ಯಕ್ಟಿವ್ ವರ್ಕಿಂಗ್ ಪ್ಲೇಸಲ್ಲಿ ಇರ್ತಾರೆ. ಅವ್ರಿಗೊಂದು ಫರ್ಟಿಲಿಟಿ, ರೀಪ್ರೊಡಕ್ಟಿವ್ ಏಜ್ ಗ್ರೂಪ್, ಫರ್ಟಿಲಿಟಿ ಆಗಬೇಕು ಅನ್ನೋ ಒಂದು ಏಜ್ ಗ್ರೂಪಲ್ಲಿ ಇರ್ತಾರೆ. ಅವ್ರಿಗೆ ಯೂರಿನರಿ ಪ್ರಾಬ್ಲಮ್ ಆದಾಗ ನಾವು ಕೆಲವು ಮೆಡಿಸಿನ್ಸ್ ಕೊಡ್ತೀವಿ ಇನಿಷಿಯಲಿ ಟ್ರೀಟ್ಮೆಂಟ್ ಪ್ರಕಾರ. ಆ ಮೆಡಿಸನ್ಸ್ ಕೊಟ್ಟಾಗ ಆ ಮೆಡಿಸನ್ ಆ್ಯಸ್ ಅ ಸೈಡ್ ಎಫೆಕ್ಟ್ ಪ್ರೊಡ್ಯೂಸಸ್ ದಿ ಸೆಕ್ಷುವಲ್ ಡಿಸ್ಫಂಕ್ಷನ್, ಲೈಂಗಿಕ ಸಮಸ್ಯೆಗೆ ಪ್ರಾಬ್ಲಮ್ ಆಗ್ತದೆ. ಅಥವಾ ವೀರ್ಯ ಈಚೆಗೆ ಬರೋ ಬದಲು ವೀರ್ಯ ಬ್ಲ್ಯಾಡರ್ ಒಳಗೆ ಹೋಗ್ತದೆ, ರಿವರ್ಸ್ ಫಿನಾಮಿನಾ ಅಂತ ಹೇಳ್ತೀವಿ. ಮಕ್ಕಳಾಗದೇ ಇರೋವಂಥ ಪ್ರಾಬ್ಲಮ್ ಆಗ್ತದೆ. ಸೊ ಅವರು ಗೊತ್ತಿಲ್ಲದೇ ಮಾತ್ರ ತೊಗೊಂಡು ಅನುಭವಿಸ್ತಾ ಇರ್ತಾರೆ. ಯೂರಿನರಿ ಪ್ರಾಬ್ಲಮ್ ಇಂಪ್ರೂವ್ ಆಗುತ್ತೆ, ಬಟ್ ಸೈಡ್ ಎಫೆಕ್ಟ್ ಮೆಡಿಸನ್ ವಿಲ್ ಟೇಕ್. ಆ ಯಂಗ್ ಏಜಲ್ಲಿ ಓಕೆ ಮೆಡಿಸನ್ ಬೇಡಪ್ಪ, ಸರ್ಜರಿ ಮಾಡ್ತೀವಿ ಅಂತಂದರೆ ಸರ್ಜರಿ ಮಾಡಿದಾಗ್ಲೂ ಅದೇ ಸೇಮ್ ಸೈಡ್ ಎಫೆಕ್ಟ್ ಇರುತ್ತೆ. ಸೆಕ್ಷುವಲ್ ಹೊಸ ಒಂದು ಬ್ರೀತ್ ಥ್ರೂ ಟೆಕ್ನಾಲಜಿ ಫಾರ್ ಯಂಗರ್ ಮೆನ್ಸ್ ವಿತ್ ಪ್ರಾಸ್ಟೇಟ್ ಅಬ್ಸರ್ವೇಷನ್. ಈ ಒಂದು ಟೆಕ್ನಾಲಜಿ ಮುಖಾಂತರ ಯೂರಿನರಿ ಸಮಸ್ಯೆಗಳು ಏನಾದರೂ ಇದ್ದರೆ ಯಂಗ್ಸ್ಟರ್ಸ್ಗೆ ಅದನ್ನು ನಿವಾರಣೆ ಮಾಡೋ ನಿಟ್ಟಿನಲ್ಲಾಗಿರ್ಬೋದು, ಇಲ್ಲ ಅದನ್ನು ಕ್ಯೂರ್ ಮಾಡೋ ನಿಟ್ಟಿನಲ್ಲಿ ಈ ಒಂದು ಮೆಥಡು ತುಂಬ ಮುಂಚೂಣಿಯಲ್ಲಿದೆ. USA ಇಂದ ಬಂದಿರುವಂಥ ಒಂದು ಮೆಥಡು ಯಂಗ್ಸ್ಟರ್ಸ್ಗೆ ಈ ಒಂದು ಇಂಪ್ಲಿಮೆಂಟೇಷನ್ ತುಂಬ ಒಳ್ಳೆಯದು ಮತ್ತು ಒಳ್ಳೆ ರೀತಿಯ ಒಂದು ಡೆವಲಪ್ಮೆಂಟ್ ಆಗಿದೆ. ಮತ್ತು ರಿಸಲ್ಟ್ಸ್ ವೈಸ್ ಎಷ್ಟು ಜನ ಇದುವರೆಗೂ ಈ ಒಂದು ಬೆನಿಫಿಟ್ ಪಡೆದಿದ್ದಾರೆ? ಒಂದು 10 ಜನ ನಾವು ಟ್ರೈ ಮಾಡಿದ್ವಿ. ಕಳೆದ 18 ತಿಂಗಳಿಂದ ಇದ್ರ ಮೇಲೆ ನಾವು ರಿಸರ್ಚ್ ಮಾಡ್ತಿದ್ವಿ. 10 ಜನಕ್ಕೆ ಇದ್ರ ಮೇಲೆ ದೇ ಆರ್ ಆಲ್ 100% ಸಕ್ಸಸ್ಫುಲ್. ಸೊ ಇದಾಗಿತ್ತು ಅವರ ಒಂದು ಮಾತು. ವಿಶೇಷವಾಗಿ ಗುಣಮಟ್ಟ ಹೆಲ್ತ್ ಸರ್ವಿಸ್ ಮಾಡುವ ನಿಟ್ಟಿನಲ್ಲಿ ಈ ಒಂದು ಸಂಸ್ಥೆ ಮುಂಚೂಣಿಯಲ್ಲಿದೆ. ಸೊ ಮತ್ತೊಂದು ಸಂಚಿಕೆಯಲ್ಲಿ ನಿಮ್ಮ ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನಿರೀಕ್ಷಿಸಿ. ಸಂತೋಷ ಮಹಾರಾಜ್ ಸೈನಿಂಗ್ ಆಫ್. ಥ್ಯಾಂಕ್ ಯು, ನಮಸ್ತೆ.